ಬಿಲ್ಲಾ ರಂಗ ಭಾಷಾ ಈ ಮೂವಿನ ಸುದೀಪ್ ಅವರು ತುಂಬ ಟೈಮ್ ತೊಗೊಂಡು ಮಾಡ್ತಾ ಇರೋ ಮೂವಿ ಇದು. ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಇದು ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದ. ಬರೀ ಫ್ಯಾನ್ಸಿಗೆ ಮಾತ್ರ ಅಲ್ಲ, KFI ಅಲ್ಲೇ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಹೈ ಬಜೆಟಲ್ಲಿ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದು ಬರೀ ರೀಜನಲ್ ಲ್ಯಾಂಗ್ವೇಜಲ್ಲಿ ಈ ಮೂವಿ ರಿಲೀಸ್ ಆಗ್ತಿಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಈ ಮೂವಿನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಇವ್ರು ಬಿಟ್ಟಿರೋ ಕೆಲವೊಂದು ಕಂಟೆಂಟ್ಸು ಈ ಮೂವಿ ಟೀಮ್ ಕಡೆಯಿಂದ ಈ ಮೂವಿ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡಿದ. ಇನ್ನು ಈ ಮೂವಿ ಔಟ್ಪುಟ್ಟು ಇದೇ ರೀತಿ ಬಂತು ಅಂದರೆ ಇದು ಇಂಡಿಯನ್ ಲೆವೆಲಲ್ಲಿ ಸೌಂಡ್ ಮಾಡೋದಂತೂ ಪಕ್ಕ. ಇನ್ನು ಇದನ್ನು ಡೈರೆಕ್ಟ್ ಮಾಡ್ತಿರೋದು ಅನೂಪ್ ಭಂಡಾರಿ ಅವರು. ಇವ್ರ ಫಸ್ಟ್ ಮೂವಿ ನಮಗೆಲ್ಲ ಗೊತ್ತು, ರಂಗಿತ ರಂಗ. ಕಡಿಮೆ ಬಜೆಟಲ್ಲಿ ಮಾಡಿದ ಮೂವಿ ಇದು. ಯಾವುದೇ ಪ್ರಮೋಷನ್ ಇಲ್ದಿರ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಈ ಮೂವಿ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಯಾವ ರೀತಿ ಸೌಂಡ್ ಮಾಡ್ತು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಈ ಮೂವಿಲಿ ಯಾವುದು ನೋನ್ ಫೇಸ್ ಇರಲಿಲ್ಲ, ಎಲ್ಲ ಹೊಸಬ್ರೆ ಸೇರ್ ಮಾಡಿದ ಮೂವಿ ಆಗಿತ್ತು. ಆದರೂ ಆ ಮೂವಿ ಆ ರೀತಿ ಸೌಂಡ್ ಮಾಡೋದಕ್ಕೆ ಅದರಲ್ಲಿ ಇದ್ದಿದ್ದ ಕಂಟೆಂಟು, ಸ್ಟೋರಿ ಲೈನು, ಡೈರೆಕ್ಷನ್ ವರ್ಕು ತುಂಬಾ ಚೆನ್ನಾಗಿತ್ತು. ಆದರೆ ಅದಾದಮೇಲೆ ಇವ್ರ ಮೂವೀಸು ಯಾವುದು ಅಂದ್ಕೊಂಡಿರೋ ರೀತಿ ಸೌಂಡ್ ಮಾಡಲಿಲ್ಲ. ವಿಕ್ರಾಂತ್ ರೋಣ ಇದನ್ನು ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು. ಅದ್ರ ಕಂಟೆಂಟು ಕ್ವಾಲಿಟಿನೂ ಚೆನ್ನಾಗೇ ಇತ್ತು, ಆದರೂ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಲಿಲ್ಲ. ಈಗ ಅನೂಪ್ ಭಂಡಾರಿ ಅವರು ಮತ್ತೆ ಸುದೀಪ್ ಅವ್ರಿಗೆ ಡೈರೆಕ್ಷನ್ ಮಾಡ್ತಿರೋ ಮೂವಿನ ಬಿಲ್ಲಾ ರಂಗ ಭಾಷಾ ಈ ಸತಿ ತುಂಬ ದೊಡ್ಡ ಪ್ಲ್ಯಾನಿಂಗಲ್ಲೇ ಬಂದಿದ್ದಾರೆ. ಈ ಮೂವಿ ಕಡೆಯಿಂದ ಯಾವುದೇ ಒಂದು ಸಣ್ಣ ಅಪ್ಡೇಟ್ ಬಂದ್ರೂ ದೊಡ್ಡದಾಗೆ ಟ್ರೆಂಡ್ ಆಗುತ್ತೆ. ಫ್ಯಾನ್ಸು, ಮೂವಿ ಲವರ್ಸ್ ಇವರೆಲ್ಲ ಕಾಯ್ತಿದ್ದಾರೆ ಈ ಮೂವಿ ಟೀಮ್ ಕಡೆಯಿಂದ ಯಾವುದಾದ್ರು ಅಪ್ಡೇಟ್ಸ್ಗೆ. ಇದನ್ನು ಈ ಮೂವಿ ಡೈರೆಕ್ಟರ್ ಆಗಿರೋ ಅನೂಪ್ ಭಂಡಾರಿ ಅವರೇ ಅವ್ರ ಎಕ್ಸ್ ಅಕೌಂಟಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಇದನ್ನು ಒಂದು ನ್ಯೂ ಪೋಸ್ಟರ್ ಬಿಟ್ಟು ಶೂಟಿಂಗ್ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಮೊದಲೇ ನಿಮಗೆಲ್ಲ ಹೇಳಿದ್ದೆ ಈ ಮೂವಿ ಶೂಟಿಂಗ್ ಯಾವ ರೀತಿ ನಡೀತಿದೆ ಅಂದರೆ ಆಲ್ಮೋಸ್ಟು ಎಲ್ಲ ಸೆಟ್ ಹಾಕಿದ್ದಾರೆ, ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿ. ಯಾಕಂದರೆ ಇವರು ಆ ರೀತಿ ಪ್ರಪಂಚನ ತೋರಿಸ್ಬೇಕು ಅಂದರೆ ಅದನ್ನು ಕ್ರಿಯೇಟ್ ಮಾಡಬೇಕು, ಆ ಕೆಲಸನ ಇವ್ರು ಮಾಡ್ತಿದ್ದಾರೆ. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಮೂವಿ ಶೂಟಿಂಗ್ ಎಲ್ಲ ಸೆಟ್ಟಲ್ಲೇ ನಡೆಯುತ್ತೆ. VFX ಕೆಲಸನೂ ತುಂಬಾ ಹಿಡಿಯುತ್ತೆ ಈ ಮೂವಿಗೆ. ಈ ಮೂವಿ ಸೆಟ್ನ ಮಾಗಡಿ ರೋಡ್ ಹತ್ರ ಆಗಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಇದೆ. ಅಲ್ಲೇ ಈ ಮೂವಿ ಶೂಟಿಂಗ್ ನಡೀತಿರೋದು. ನಾನು ಈ ಮೊದಲೇ ಹೇಳ್ದಂಗೆ ಅವರು ಒಂದು ಪೋಸ್ಟರ್ ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ 1 ತಿಂಗಳು ಮೊದಲೇ ಶೇರ್ ಮಾಡ್ಕೊಂಡಿದ್ರು. ಆ ಶೂಟಿಂಗು ತುಂಬ ಜೋರಾಗೆ ನಡೀತಿತ್ತು. ಈಗ ಮತ್ತೆ ಅನೂಪ್ ಭಂಡಾರಿ ಅವರೇ ಅಫಿಷಿಯಲ್ ಆಗಿ ಟ್ವಿಟ್ಟರ್ ಅಕೌಂಟಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಹಿಮಾಲಯದಿಂದ ಹಸಿರಿನತ್ತ ಈ ರೀತಿ ಅನೂಪ್ ಭಂಡಾರಿ ಅವರು ಅವ್ರ ಅಫಿಷಿಯಲ್ ಅಕೌಂಟಾಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಇವ್ರು ಕೊಟ್ಟಿರೋ ಅಪ್ಡೇಟ್ ನೋಡ್ತಿದ್ರೆ ಇಷ್ಟು ದಿನದಿಂದ ಹಿಮಾಲಯ ಸೆಟ್ ಹಾಕಿ ಅಲ್ಲಿ ಶೂಟಿಂಗ್ ನಡೀತಿತ್ತು, ಈಗ ಮತ್ತೆ ಬೇರೆ ಸೆಟ್ ಹಾಕ್ತಿದ್ದಾರೆ ಅನಿಸುತ್ತೆ. ಒಂದು ಫಾರೆಸ್ಟ್ ಆಗಿರ್ಬೋದು, ಇಲ್ಲ ವಿಲೇಜ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಒಂದು ಸೆಟ್ ಹಾಕಿ ಮತ್ತೆ ಶೂಟಿಂಗ್ ಮಾಡ್ತಾರೆ. ಈ ಮೂವಿ ಯಾವ ರೀತಿ ಅಂದರೆ ಶೆಡ್ಯೂಲ್ನ ಪ್ಲ್ಯಾನ್ ಮಾಡ್ಕೊಬೇಕು. ಈಗ ಒಂದು ಸೆಟ್ ಹಾಕಿದ್ದಾರೆ ಅಂದರೆ ಆ ಸೆಟ್ಟಲ್ಲಿ ಯಾವ ಭಾಗ ಶೂಟಿಂಗ್ ಎಲ್ಲ ನಡೆಯುತ್ತೆ ಕಂಪ್ಲೀಟ್ ಆಗೋದು ಮುಗಿಸ್ಬೇಕು. ಅದು ಆದಮೇಲೆ ಮತ್ತೊಂದು ಶೆಡ್ಯೂಲ್ಗೆ ಪ್ಲ್ಯಾನ್ ಮಾಡಿ ಮತ್ತೊಂದು ಸೆಟ್ ಹಾಕಬೇಕು. ಅವರೇ ಹೇಳ್ಕೊಂಡಿದ್ದಾರೆ ಇದು ತುಂಬ ಕಷ್ಟ ಬಿದ್ದು ಶೂಟಿಂಗ್ ಮಾಡಿದ್ದೀರಿ ಅಂತ. ನಾವು ನೋಡ್ತಿದ್ರೂ ಗೊತ್ತಾಗ್ತಿದೆ ತುಂಬಾ ರಿಸ್ಕ್ ತಗೊಂಡು ಎಫರ್ಟ್ ಹಾಕಿ ಈ ಮೂವಿನ ಶೂಟ್ ಮಾಡ್ತಿದ್ದಾರೆ. ಮುಂದೆ ನೋಡೋಣ ಇನ್ನೂ ಏನು ಅಪ್ಡೇಟ್ ಬರುತ್ತೆ ಈ ಮೂವಿ ಕಡೆಯಿಂದ ಅಂತ. ಯಾವುದಾದ್ರೂ ಒಂದು ಟೀಸರು ಇಲ್ಲ ಯಾವುದಾದ್ರೂ ಒಂದು ಮೇಕಿಂಗ್ ವಿಡಿಯೋ ಇದನ್ನೆಲ್ಲ ರಿಲೀಸ್ ಮಾಡಿದ್ರೆ ಇನ್ನೂ ಈ ಮೂವಿನ ಎಂಗೇಜಾಗಿ ಇಟ್ಕೊಳುತ್ತೆ. ಈ ಮೂವಿಗೆ ಇನ್ನೂ ತುಂಬ ದೊಡ್ಡದಾಗಿ ರೀಚ್ ಸಿಗುತ್ತೆ. ಈಗ ಸದ್ಯಕ್ಕೆ ಈ ಮೂವಿ ಕಡೆಯಿಂದ ಈ ಅಪ್ಡೇಟ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.